ಇವತ್ತಿನ ರೆಸಿಪಿಲಿ ಒಂದೇ ಇಂಗ್ರೀಡಿಯೆಂಟ್, ಅದು ರವೆನ ಬಳಸಿ ಕ್ರಿಸ್ಪಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ರವೆ ಹಾಕಿ ಅದನ್ನ ಪುಡಿ ಮಾಡ್ಕೊಳ್ಳಿ. ರವೆ ಪೂರ್ತಿ ಫೈನ್ ಪೌಡರ್ ಆಗಲ್ಲ, ಕೋರ್ಸ್ ಆಗೇ ಇರುತ್ತೆ, ಪರವಾಗಿಲ್ಲ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು 1 ಟೀ ಸ್ಪೂನ್ ಸಾಲ್ಟ್ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾಗ ಈ ರೀತಿ ಕೈಯಲ್ಲಿ ಇಟ್ಕೊಂಡಾಗ ಈ ರೀತಿ ಶೇಪ್ ಬರಬೇಕು, ಇಲ್ಲಾಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕ್ತಾ ಒಂದು ಸೆಮಿ ಸಾಫ್ಟ್ ಡೋನ ಪ್ರಿಪೇರ್ ಮಾಡಿ. ರವೆ ಎಲ್ಲ ಒಟ್ಟಿಗೆ ಬಂದಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆನ ಬ್ರಷ್ ಮಾಡಿ 15 to 20 ಮಿನಿಟ್ಸ್ ರೆಸ್ಟ್ ಮಾಡಿ. ಹಿಟ್ಟನ್ನ 15 ಮಿನಿಟ್ಸ್ ರೆಸ್ಟ್ ಮಾಡಿದಾದಮೇಲೆ ಇನ್ನೊಂದು 2 ಸತಿ ನಾದ್ಕೊಂಡು ಇದನ್ನ 2 ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡಿ ಈ ಹಿಟ್ಟನ್ನು ಒಂದು ಥಿನ್ ಶೀಟಾಗಿ ರೋಲ್ ಮಾಡ್ಕೊಳ್ಳಿ. ನೀವೆಷ್ಟು ತೆಳುವಾಗಿ ರೋಲ್ ಮಾಡ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಚಿಪ್ಸ್ ಇರುತ್ತೆ. ಈಗ ಇದನ್ನ ಥಿನ್ ಶೀಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ ಕಟ್ ಮಾಡಿ. ಚಿಪ್ಸ್ ಮೇಲೆ ಸ್ಪ್ರಿಂಕಲ್ ಮಾಡೋಕ್ಕೆ ಕ್ವಿಕ್ಕಾಗಿರೋ ಸೀಸನಿಂಗ್ನ ಪ್ರಿಪೇರ್ ಮಾಡೋಣ. ಅದಕ್ಕೆ ಒಂದು ಬಟ್ಲಲ್ಲಿ 1/2 ಟೀ ಸ್ಪೂನ್ ಸಾಲ್ಟ್, 1/2 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಸಕ್ಕರೆ ಪುಡಿ ಮತ್ತು 1 ಟೀ ಸ್ಪೂನ್ ಮ್ಯಾಗಿ ಮಸಾಲೆ ಹಾಕಿ ಮಿಕ್ಸ್ ಮಾಡಿ. ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಕಾದ್ಮೇಲೆ ನಾವು ಮಾಡಿರೋಂಥ ಚಿಪ್ಸ್ನ ಡ್ರಾಪ್ ಮಾಡಿ ಅದು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆದಾಗ ಇದನ್ನ ಎಣ್ಣೆಯಿಂದ ಹೊರಗಡೆ ತೆಗೆಯೋಣ. ಇದು ಗೋಲ್ಡನ್ ಬ್ರೌನ್ ಆದಾಗ ಚಿಪ್ಸ್ನ ಎಣ್ಣೆಯಿಂದ ಹೊರಗಡೆ ತೆಗೆದು ಒಂದು ಬೌಲ್ಗೆ ಹಾಕಿ ನಾವು ಪ್ರಿಪೇರ್ ಮಾಡಿರೋಂಥ ಮಸಾಲ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡಿ. ನಾವು ಪ್ರಿಪೇರ್ ಮಾಡಿರೋಂಥ ಚಿಪ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವು ಕೇಳಿಸ್ಕೊಬೋದು. Give this recipe a try and enjoy.